ಆಶೀರ್ವಾದವನ್ನು ತಗೊಂಡು ಆಮೇಲೆ ಬಂದು ನೋಡಿದರೆ ಅದರಲ್ಲಿ 2 ಲಕ್ಷ ರೂಪಾಯಿ ಇತ್ತು. ಅಲ್ಲಿಂದ ಒಂದು ಆರಂಭವಾದ್ದು. ಇವತ್ತು ಜಗದ್ಗುರು ಸನ್ನಿಧಾನಗಳವರ ಒಂದು ಅಮೃತ ಹಸ್ತಗಳಿಂದ ಈ ಎಲ್ಲ ವಿಗ್ರಹಗಳಿಗೆ ವಿಶೇಷವಾದಂಥ ಒಂದು ಸಾನ್ನಿಧ್ಯ, ಜೀವ ಕಳೆ ಅಂತ ನಾವು ಹೇಳ್ತೀವಲ್ಲ, ಅದೆಲ್ಲ ಸಂಪನ್ನವಾಗಿದೆ ವೈದಿಕ ಪ್ರಕಾರ. ಇದು ಬಹಳ ಮುಖ್ಯವಾದ್ದು. ಅಷ್ಟು ಮಾತ್ರ ಅಲ್ಲ, ಅದೇ ದಿನ ಜಗದ್ಗುರುಗಳು ಇನ್ನೊಂದು ಹೇಳಿದರು. ನಾನು ಇದರ ಕುಂಭಾಭಿಷೇಕಕ್ಕೂ ತಾವು ದಯಮಾಡಿಸಬೇಕು ಅಂತ ನಿವೇದನೆ ಮಾಡಿದೆ. ಅದಕ್ಕೆ ಜಗದ್ಗುರುಗಳ ಮಾತು ಹೀಗಿತ್ತು, ಅಪ್ಪಣೆ. ಜಗದ್ಗುರುಗಳು ಹೇಳಿದರು, ನೋಡಿ, ನಾನು KR ನಗರದ ಮಠ ಮತ್ತು ದೇವಸ್ಥಾನಗಳ ಕುಂಭಾಭಿಷೇಕ ಎಲ್ಲ ಮಾಡಿದೆ, ಜಪದಗಟ್ಟಿದ್ದು ನಾನೇ ಮಾಡಿದೆ. ಈಗ ಹೊಳೆನರಸೀಪುರದ ಸ್ವಾಮಿಗಳು ಮಾಡಲಿ, ಅವ್ರು ಬರ್ತಾರೆ ಅಂತ ಅಪ್ಪಣೆ ಮಾಡಿದರು. ಅಲ್ಲಿಗೆ ಸನ್ನಿಧಾನ ಬರೋದು ನನಗೆ ಗ್ಯಾರಂಟಿ ಆಯಿತು, ನಿಶ್ಚಯ ಆಯಿತು. ಆಗಲಿ ಅಂತ, ಯಾಕಂದರೆ ಮುಂದೆ ಕೆಲಸ ಮುಗಿಬೇಕಲ್ಲ. ಹಾಗಾಗಿ ಕೆಲಸ ಎಲ್ಲ ಮುಗಿಯುವ ಒಂದು ಹಂತಕ್ಕೆ ಹೋಗಿ ನಿವೇದನೆ ಮಾಡಿದೆ. ಕೇಳಿದರು ಎಷ್ಟೆಷ್ಟಾಗಿದೆ, ಏನಾಗಿದೆ ಅಂತೆಲ್ಲ ಕೇಳಿದರು. ನಾನು ಹೇಳಿದೆ, ದೇವಸ್ಥಾನಗಳು ಮಾತ್ರ ಆಗಿದೆ, ಇನ್ನು ಉಳಿದಿದ್ದೆಲ್ಲ ನಾವು ಮಾಡಿಕೊಳ್ಬೇಕಾಗಿದೆ, ರಾಜಗೋಪುರ ಇತ್ಯಾದಿಗಳು. ಆಗಲಿ, ಸನ್ನಿಧಾನ ಬರ್ತಾರೆ ಅಂಥೇಳಿ, ಸ್ವಾಮಿಗಳು ಬರ್ತಾರೆ ಅಂತ ಅಪ್ಪಣೆ ಮಾಡಿದರು. ಸನ್ನಿಧಾನ ಕೂಡ ಎಲ್ಲ ವಿವರಣೆ ಕೇಳಿಕೊಂಡು ಇಲ್ಲಿಗೆ ದಯಮಾಡಿಸಿ ನಮ್ಮನ್ನು ಅನುಗ್ರಹ ಮಾಡಿದ್ದಾರೆ. ಆಸ್ತಿಕರಾದ ನಾವು ವಿಶೇಷವಾಗಿ ಇದನ್ನು ಗಮನಿಸಬೇಕು. ಭಗವತ್ಪಾದ ಶಂಕರರು ಮಾನಸ ಪೂಜಾರದಲ್ಲಿ ಒಂದು ಮಾತು ಹೇಳ್ತಾರೆ. ಆತ್ಮಾತ್ವಂ ಗಿರಿಜಾಮತಿ ಅಂತ ಆರಂಭ ಆಗುತ್ತೆ. ಇದು ಶರೀರಂ ಗೃಹಂ ಅಂತ ಹೇಳ್ತಾರೆ. ಅತ್ಯಂತ ಪ್ರಸಿದ್ಧವಾದ್ದು ದೇಹೋ ದೇವಾಲಯ ಪ್ರೋಕ್ತು ಅಂತ. ಅಂದರೆ ದೇಹವೇ ದೇವಾಲಯ, ಒಳಗಿರತಕ್ಕಂಥ ಚೇತನ ಅದೇ ಪರಮಾತ್ಮ. ಈ ಹಂತಕ್ಕೆ ನಾವು ಹೋಗಬೇಕು ಅನ್ನೋದಕ್ಕಾಗಿ ನಮ್ಮ ಹಿಂದಿನವರು ಈ ಕ್ರಿಯಾಯೋಗವನ್ನು ನಮಗೆ ಕೊಟ್ಟಿದ್ದಾರೆ. ಅದು ಅತ್ಯಂತ ತಪಸ್ಸುಗಳಾದಂಥ, ಜ್ಞಾನಿಗಳಾದಂಥ ಸನ್ನಿಧಾನಗಳಂಥವರು, ಮಹಾಸನ್ನಿಧಾನಗಳವರ ಆಶೀರ್ವಾದವನ್ನು ಪಡೆದು ನಮಗದನ್ನು ಅನುಗ್ರಹಿಸಿದ್ದಾರೆ. ಅದನ್ನು ಮುಂದಕ್ಕೆ ಉಪಯೋಗ ಮಾಡುವಂಥದ್ದು ಅದು ನಮ್ಮೆಲ್ಲರ ಕೈಯಲ್ಲಿದೆ. ಈ ಒಂದು ಸಂದರ್ಭದಲ್ಲಿ ಸಮಸ್ತ ನಮ್ಮ ಆಸ್ತಿಕ ಒಂದು ಸಮೂಹ ಎಲ್ಲರೂ ಕೂಡ ನಾನಾ ವಿಧವಾಗಿ ಸಹಕಾರವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಾನು ಅತ್ಯಂತ ಸಂತೋಷದಿಂದ ಹೇಳಲೇಬೇಕು, ಶ್ರೀಮಾನ್ ಗೌರೀಶಂಕರ್ ಅವರು. ನನಗೆ ಅವರು ಬರೋದು ನಿರೀಕ್ಷೆ ಇರಲಿಲ್ಲ. ಯಾಕೆಂದರೆ ನಾವು ಆಹ್ವಾನ ಇದು ಮಾಡೋದಕ್ಕೆ ಹೋದಾಗ ಅವರು ಶೃಂಗೇರಿಲಿರಲಿಲ್ಲ, ಬೇರೆಲ್ಲೋ ಪ್ರವಾಸದಲ್ಲಿದ್ದರು. ಆಮೇಲೆ ಸಂಪರ್ಕ ಮಾಡಲಿಕ್ಕೂ ಆಗಲಿಲ್ಲ. ಆದರೆ ನಿನ್ನೆ ಇಲ್ಲ, ಗೌರೀಶಂಕರ್ ಬರ್ತಾ ಇದ್ದಾರೆ ಅಂತ ಹೇಳಿದರು. ಅವರಿಗೆ ನಮ್ಮ ಮಠದ ಮೇಲೆ ಅತ್ಯಂತ ಅಭಿಮಾನ. ವಾಸ್ತವಿಕವಾಗಿ KR ನಗರದ ಒಂದು ಆ ಮಠದ ಕುಂಭಾಭಿಷೇಕ ಆದಾಗ ನಾನು ಇನ್ನೂ ಆಗಷ್ಟೇ ಪೀಠಕ್ಕೆ ಬಂದಿದ್ದೆ. ಆದರೆ ಎಲ್ಲದರ ಜವಾಬ್ದಾರಿಯನ್ನು ನಿರ್ವಹಿಸಿ ಜಗದ್ಗುರುಗಳಿಗೆ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಇತ್ಯಾದಿಗಳನ್ನು ಕೂಡ ನಮಗೆ ವಿಶೇಷವಾಗಿ ಗಮನಕ್ಕೆ ತಂದು ಅದನ್ನು ಅತ್ಯಂತ ಯಶಸ್ವಿ ಮಾಡಿದರು. ಜಪದಗಟ್ಟೆ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಆಗಿರಲಿಲ್ಲ, ಅವರು ಪ್ರವಾಸದಲ್ಲಿದ್ದರು. ಆದರೆ ಈ ಬಾರಿ ಮತ್ತೆ ಅವರು ಬಂದಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾದ ನಾರಾಯಣ ಸ್ಮರಣೆಗಳನ್ನು ತಿಳಿಸ್ತೇನೆ. ಮತ್ತು ಎಲ್ಲ ನಾನು ಮತ್ತಿನ್ನು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಸಮಸ್ತರ ಸಹಕಾರದಿಂದ ಇವತ್ತು ಈ ಹಂತಕ್ಕೆ ಬಂದಿದೆ. ಅದಕ್ಕಾಗಿ ಅವರಿಗೆಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ನಾರಾಯಣ ಸ್ಮರಣೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಜಗದ್ಗುರು ಚರಣಾರವಿಂದದಲ್ಲಿ ಸಮರ್ಪಿಸ್ತೇನೆ. ಹೊರನಾಡಿನಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಪೂಜಾ ಅನುಷ್ಠಾನದ ಅಂಗವಾಗಿ ಶೋಭಕೃತ್ ಸಂವತ್ಸರದ ವೈಶಾಖ ಕೃಷ್ಣ ಷಷ್ಠಿ ಶುಭ ಮುಹೂರ್ತದಲ್ಲಿ ಹೊರನಾಡಿನ ಜಗನ್ಮಾತೆಯಾದ ಅನ್ನಪೂರ್ಣ ಪರಮೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಕುಂಭಾಭಿಷೇಕವನ್ನು ನೆರವೇರಿಸುವ ಸಲುವಾಗಿ ಈ ಶುಭ ಕಾರ್ಯಕ್ಕೆ ಶ್ರೀ ಶೃಂಗೇರಿ ಶಾರದಾ ಪೀಠದ ಕರಕಮಲ ಸಂಜಾತರಾದ ಸನ್ನಿಧಾನಗಳವರು ಶ್ರೀ 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 ವಿಧುಶೇಖರ ಭಾರತಿ ಗುರುಗಳನ್ನು ಆಹ್ವಾನಿಸಲಾಗಿತ್ತು. ಶ್ರೀಗಳ ಆಗಮಿಸುವಿಕೆಗೆ ಸಕಲ ಭಕ್ತರು ಸಜ್ಜಾಗಿದ್ದು, ಸನ್ನಿಧಾನಗಳವರು ಆಗಮಿಸುತ್ತಿದ್ದಂತೆಯೇ ಭಕ್ತ ವೃಂದವು ಗುರುಗಳನ್ನು ಬಹಳ ಭಕ್ತಿ ಗೌರವದಿಂದ ಸ್ವಾಗತ ಕೋರಿದರು. ಶ್ರೀಗಳು ಬಂದೊಡನೆಯೇ ಮೊದಲಿಗೆ ಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ದೇವಿಯ ಗರ್ಭಗುಡಿಗೆ ಪ್ರವೇಶಿಸಿ ತಾಯಿಗೆ ನಮಸ್ಕರಿಸಿ ವೇದ ಮಂತ್ರ ಘೋಷಗಳೊಂದಿಗೆ ತಾಯಿಗೆ ಗಂಗಾಜಲವನ್ನು ಅಭಿಷೇಕಿಸಿದರು.
ನಂತರ ತಾಯಿಗೆ ನವಧಾನ್ಯಗಳನ್ನು ಅಭಿಷೇಕ ಮಾಡಿದರು. ಮತ್ತೊಮ್ಮೆ ನವಧಾನ್ಯಗಳ ಮೇಲೆಯೇ ಗಂಗಾಜಲವನ್ನು ಪ್ರೋಕ್ಷಿಸಿದರು. ಜೊತೆಗೆ ತಾಯಿಗೆ ಬೆಲ್ಲದಾರತಿಯನ್ನು ಬೆಳಗಿ ಅನುಷ್ಠಾನವನ್ನು ಮಾಡಿದರು. चतुर्मुख षण्मुख पञ्चमुख प्रमुखाखिल दैवतमौलिमणे शरणागत वत्सल सारनिधे परिपालय मां वृषशैलपते। अतिवेलतया तव दुर्विषहै रनुवेलकृतैरपराधशतै हरितं त्वरितं वृषशैलपते। ಇದೆಲ್ಲವೂ ಆದ ಬಳಿಕ ಸನ್ನಿಧಾನಗಳವರು ಮತ್ತೊಮ್ಮೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಗೆ ಕಳಶದ ಪಾವಿತ್ರ್ಯ ಅರಿಶಿನ ಗಂಗಾಜಲವನ್ನು ಅಭಿಷೇಕಿಸಿ ಜೊತೆಗೆ ಕ್ಷೀರಾಭಿಷೇಕವನ್ನು ಮಾಡಿದರು ಮತ್ತು ಗರ್ಭಗುಡಿಯಲ್ಲಿಯೇ ತಾಯಿಗೆ ಸಕಲಾಭಿಷೇಕಗಳು ನೆರವೇರುತ್ತಿದ್ದದ್ದು ತಾಯಿ ಅನ್ನಪೂರ್ಣೇಶ್ವರಿ ದೇವಿಯು ಗಂಗೆಯಲ್ಲಿ ಮಿಂದೆದ್ದಿರುವಂತೆ ಕಂಗೊಳಿಸುತ್ತಿದ್ದಳು. ಆ ನಂತರ ಸನ್ನಿಧಾನಗಳವರು ಅನೇಕ ವೇದ ಪಂಡಿತರೊಂದಿಗೆ ವೇದ ಘೋಷ ಮಂತ್ರಗಳನ್ನು ಪಠಿಸುತ್ತಾ ತಾಯಿಗೆ ಜೇನುತುಪ್ಪದ ಅಭಿಷೇಕದ ಜೊತೆ ಮಂಗಳಾರತಿಯನ್ನು ನೆರವೇರಿಸಿ ಪೂರ್ಣಕುಂಭ ಕಳಶಕ್ಕೆ ಪೂಜಾ ಅನುಷ್ಠಾನವನ್ನು ಗೈದರು.